अयं मे भगवद्वरः अयं मे विश्वभेषजोऽयं शिवाभिमहर्षणः। ओम शांति शांति शांति। ओम परात्पर पराशक्ति सर्वज्ञ सर्वव्यापी सर्वशक्त परब्रह्म चैतन्य स्वरूपाय जगदुत्पत्ति स्थिति प्रलयकारकाय सर्वसंकटहराय प्रसीद प्रसीद प्रसीद। सर्वकौतुकां दर्शय दर्शय दर्शय। सर्वतन्त्रां सिद्धिं कुरु कुरु स्वाहा स्वाहा। ಪವಿತ್ರ ಭಾರತದ ನೆಲದೊಳಗ ಪರಮ ಪವಿತ್ರ ಕ್ಷೇತ್ರ ಕೂಡಲ ಸಂಗಮ. ಯಾಕಿದೆ ನೋಡಿ, ಕೂಡಲು ಸಂಗಮ, ಕೂಡಲು ಸಂಗಮ, ಕುಡಿದರ ಸಂಗಮ, ಕೂಡಲು ಸಂಗಮ. ಇಲ್ಲಿ ಏನೆಲ್ಲ ಕೂಡಿಲ್ಲ, ನದಿಗಳ ಸಂಗಮ ಆಗಿದೆ, ಬಸವಣ್ಣವರ ಸಂಗಮ ಆಗಿದೆ. ಇದೊಂದು ಆತ್ಮ ಪರಮಾತ್ಮರ ಮಿಲನ ಅನ್ನೋ ಸಂಕೇತದೊಂದಿಗೆ ಈ ಕ್ಷೇತ್ರ ಜಗದ್ವ್ಯಾಪಿ ಜನಪ್ರಿಯತೆಯನ್ನು ಗಳಿಸಿದ ಇಂಥ ಪಾವನ ಕ್ಷೇತ್ರದೊಳಗ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಕನಸಿನ ಕೂಸಾಗಿ ಪಿರಾಮಿಡ್ ಧ್ಯಾನ. ಅದು ಸಂಗಮ ಏನಪ್ಪಾ ಅಂತ, ಪಿರಾಮಿಡ್ದೊಳಗ ಆನಾಪಾನ ಸತಿ. ಪಿರಾಮಿಡ್ದೊಳಗ ಒಂದು ಶಕ್ತಿ ಅದ, ಆನಾಪಾನದೊಳಗ ಮತ್ತೊಂದು ಶಕ್ತಿ ಅದ. ಇವೆರಡು ಸಂಗಮ ಆಗಿದೆ. ಇಂಥ ಸಂಗಮ ಕ್ಷೇತ್ರದೊಳಗ ಧ್ಯಾನ ಸಂಗಮವನ್ನು ಮಾಡಿದ್ದೇವೆ. ಭಾವ ಸಂಗಮ, ಧ್ಯಾನ ಸಂಗಮ, ಸಾಧಕ ಸಂಗಮ ಮಾಡಿಕೊಂಡಿದ್ದೀರಿ. 3ನೇ ದಿನದ ಕಾರ್ಯಕ್ರಮ. ಎಲ್ಲರೂ ಮತ್ತೆ ತಿರುಗಿ ತಮ್ಮ ಠಾವಿಗೆ ಹೋಗ್ತಕ್ಕಂಥ ಗಡಿಗೆಯೊಳಗೆ ಇದ್ದೀರಿ. ಬೆರಳಿನಿಗೆ ಜನ ಮಾತ್ರ 3ನೇ ದಿನದ ಶಿಬಿರದಲ್ಲಿ ಪಾಲ್ಗೊಂಡಿದ್ದೀರಿ. ಇಂಥದ್ದೊಂದು ಅಪೂರ್ವ ಸಮಾರಂಭವನ್ನ ಆಯೋಜಿಸಿದಂತ. ಯಾಕೆ ಇಂಥದ್ದೊಂದು ಬೃಹತ್ ಆಯೋಜನೆ ಮಾಡಿಕೊಳ್ಳೋದು ಬಹಳ ಕಠಿಣ ಅದ. ಅದು ಯಾವುದೋ ಒಂದು ಶಕ್ತಿ ನಮ್ಮ ಒಗ್ಗ ಬಂಧುಗಳಿರ್ಬೋದು, ನನಗೆ ಅವರಷ್ಟೇ ನನಗೆ ಹೆಚ್ಚು ಪರಿಚಯ. ನನಗೆ ಇತ್ತೀಚೆಗೆ ಅವರ ಜೊತೆಗೆ ನಮ್ಮ ರಾಜಶೇಖರ ಅಡಿಕೆದವ ಕೂಡಿದ್ದಾರೆ. ಅನೇಕ ಧ್ಯಾನಿನ ಸಂಗಮ ಕೂಡಿದ್ದಾರೆ. ಊರಿಗೆ ಧ್ಯಾನವನ್ನು ಕಲಿಸ್ತಕ್ಕಂಥ ಸ್ವಲ್ಪ ತಿಳ್ಕೊಂಡ್ರೆ ಸಾಕು ಅವರು ಗುರುಗಳೇ ಆಗ್ತಾರೆ. ಹೇಗೆ ಅಯ್ಯಪ್ಪನ ಮಾಲೆ ಹಾಕಿದವರು ಇಷ್ಟು ದಿವಸ 12 ವರ್ಷ ಅಥವಾ 80 ವರ್ಷ ಹೋದ್ಮೇಲೆ ಅವ್ರು ಗುರು ಆಗ್ತಾರಲ್ಲ, ಹಂಗ ನೀವು ಧ್ಯಾನ ಕಲಿಸೋದ್ರಿಂದ ಗುರು ಆಗಿರ್ತಾರಲ್ಲ, ಅದು ಗುರುಗಳು ಆಗಿರಿ, ಸಾಧಕರು ಅಂದಿರಿ. ಹೀಗಾಗಿ ಇದೊಂದು ಗುರುಗಳ ಮತ್ತು ಸಾಧಕರ ಮಹಾಸಂಗಮ. ಸೊ ಇದನ್ನ ಆಯೋಜಿಸಿದಂತ ಈ ಎಲ್ಲ ಇವರಷ್ಟೇ ಹೆಸರು ತಗೊಂಡಿರ್ಬೋದು, ಅದು ಬಹಳ ತಪ್ಪಾಗ್ತದೆ. ನನಗೆ ಗೊತ್ತಿರುತ್ತೆ ಮತ್ತು ತಲೆಮರೆ ಹಿಂದೆ ಕಾಣದ ಕೈಗಳು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಕೈಗೊಟ್ಟಾರೆ. ಅದರ ಹಿಂದೆ, ಈ ಎಲ್ಲ ಕೈಗಳ ಹಿಂದೆ ಮತ್ತೊಂದು ಆಶೀರ್ವಾದ ಕೈಗಳಿವೆ. ಪತ್ರಿಜಿಯವರ ಆಶೀರ್ವಾದ ಹಸ್ತಗಳು. ಆ ಪತ್ರಿಜಿಯವರ ಆಶೀರ್ವಾದ ಹಸ್ತಗಳ ಮುಂದೆ ಈ ಎಲ್ಲ ಹಸ್ತಗಳ ಮುಂದೆ ನೀವು ಅದನ್ನು ಪಡ್ಕೊಳ್ತಾ ಇದ್ದೀರಿ. ಸೊ
ನಿಮ್ಮೆಲ್ಲರ ಅಂತರಂಗಕ್ಕೆ ಶರಣಾರ್ಥಿ ಹೇಳ್ತೇನೆ. ಯಾಕಂದ್ರೆ 5 ಜನ ಎಲ್ಲ ಸೇರ್ತಾರ ಅಲ್ಲಿ ಪಂಚರು ಅಂತಾರೆ 5 ಜನ ಏನು ಸೇರ್ತಾರ ಅಲ್ಲೇ ಅವರಿಗೆ ದೈವ ಅಂತಾರ, ಪಂಚದೈವ ಅಂತ ಅಂತಾರ. ನೀವಿಲ್ಲಿ 5 ಜನ ಸೇರಿಲ್ಲ, 5,000 ಜನ ಸೇರಿರಿ. 5 ಜನ ಸೇರಿಲ್ಲ, 5,000 ಜನ ಸೇರಿರಿ ಅಂದ್ರ ನೀವು ಮಹಾದೈವ. ಅದಕ್ಕೆ ನಿಮ್ಮೆಲ್ಲ ಈ ಮಹಾದೈವದ ಒಳಗಿರ್ತಕ್ಕಂಥ ಆ ದೈವಕ್ಕ ಶರಣಾರ್ಥಿ ಮತ್ತೊಂದು ಹೇಳ್ತೀನಿ. ಆದ್ಮೇಲೆ ನಾವೇನಿ ಪಿರಾಮಿಡ್ ಧ್ಯಾನವನ್ನ ಮಾಡಿ ಅದರ ಸೈನ್ಯನ್ನ ಉಂಡು ಆನಾಪಾನಸ್ತಿ ಅಂತಕ್ಕಂಥ ಶ್ವಾಸದ ಪ್ರಕ್ರಿಯೆ ಅದರ ಅನುಸಂಧಾನವನ್ನ ಮಾಡಿ 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 ಅದರ ಸೊಬಗನ್ನ ಸವಿದು ಅದರ ಸುಖವನ್ನ ಉಂಡು ಅದರ ಹಂಚಿಕೊಳ್ಳಿಕ್ಕೆ ಮತ್ತಿತರ ಮತ್ತೇನಾದರೂ ತಿಳಿಲಿಕ್ಕಿದೆಯಾ ಅಂತ ತಿಳ್ಕೊಂಡು ಇಲ್ಲಿ ಬಂದಿದ್ದೇನೆ ತವಕದಿಂದ. ನನಗೂ ಈ ಪಿರಾಮಿಡ್ ಧ್ಯಾನಕ್ಕೂ ಬಹಳ ನಂಟಿದೆ. ಸೋದರಿ ನಮ್ಮ ಲಲಿತಾ ಹೇಳಿದರು, ನನಗೆ ಸ್ವಲ್ಪ ಇದನ್ನು ಕಳಿಸ್ಕೊಡು ಅಂತ ಹೇಳಿದ್ರು, ನಮ್ಮ ಬಯೋಡಾಟಾ. ಇದುವರೆಗೆ ನನ್ನ ಬಯೋಡಾಟಾ ನನಗೆ ಗೊತ್ತಿಲ್ಲ ಹೆಚ್ಚಿಗೆ, ಯಾಕಂದ್ರೆ ಅಷ್ಟು ಡಿಗ್ರಿ ಮಾಡೀನಿ, ಅಷ್ಟೆಲ್ಲ ಮಾಡಿ 1, 2 ಬದುಕಿಗೆ ಬೇಕಾದ ಬದುಕನ್ನು ಸಹ್ಯವಾಗಿಸುವ ನನಗೆ ದೇವರು ಸಾಕಷ್ಟು ಕೊಟ್ಟಿದ್ದಾರೆ, ಚಂದ ಇಟ್ಟಾನ. ಆದ್ರೆ ನನ್ನೊಂದಿಗೆ ಬರ್ತಕ್ಕಂಥ ಸಾಧಕ ವರ್ಗ ಏನಲ್ಲ ದುಃಖದಿಂದ ನಳತಾ ಇದ್ದಾರೆ. ಆ ದುಃಖವನ್ನು ಶಮನ ಮಾಡಬೇಕು. ಅವರ ದುಃಖ ಶಮನ ಆಗಿ ಅವರ ಮೊದಲು ನಗು ಮಾಡಬೇಕು. ಅವರ ನಗು ಉಂಟಾಗಿ ಬಂದಂಥ ಸಮಸ್ಯೆ ಪರಿಹಾರವಾಗಿ ಗುರುಗಳ ನಿಮ್ಮಿಂದ ಚಲೋ ಆಗುವಂತ ಸಂತೋಷ ಬಂದಾಗ ಅದು ಆಶೀರ್ವಾದದೊಳಗ ನನಗೆ ಕಾಪಾಡಿದೆ. ಆ ದಿಶೆಯೊಳಗ 1976 ಒಳಗ ನಾನು ಧಾರವಾಡದ MVS ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಶನ್ ಅಂತ ತಿಳ್ಕೊಂಡಾಗ ನಾನು ಲೆಕ್ಚರ್ ಮತ್ತು ವಾರ್ಡನ್ ಕೆಲಸ ಮಾಡ್ತಿದ್ದೆ. ನನ್ನ ಜೊತೆಗೆ ಡಿ ಸುರೇಶ್ ಅನ್ನು ನನ್ನ ಕಲಿ. ಅವಾಗ ಅವರ ಸಿಸ್ಟರ್ ಒಬ್ಬ ಅಷ್ಟೇಳಿದ್ರು ಅವರು ಬರ್ತಿರ್ಬೇಕಾದ್ರೆ ಒಂದು ಪಿರಾಮಿಡ್ ಸೇರಿದ್ದೇ ಒಂದು ಗ್ರಂಥವನ್ನು ಮತ್ತು ಪಿರಾಮಿಡ್ ಆಗಿ ಸೃಷ್ಟಿ ಇರುತ್ತದೆ. ಪಿರಾಮಿಡ್ ಮತ್ತು ಅದರ ಅದ್ಭುತಗಳು ಇಂಗ್ಲಿಷ್ ಇತ್ತು. ಪಿರಾಮಿಡ್ ಮತ್ತು ಅದರ ಮಿಸ್ಟ್ರಿ ಇರುತ್ತದೆ. ಆ ಪುಸ್ತಕ ಓದಿದೆ ಒಂದ್ಸಲ ಇಟ್ಟೆ, ಮತ್ತೊಂದು ಓದಿದೆ ಮತ್ತೆ ಇಟ್ಟೆ, ಗೊತ್ತಾಗಲಿಲ್ಲ, ಅದರಲ್ಲಿ ಆಸಕ್ತಿ ಇರಲಿಲ್ಲ. ಮುಂದೆ 2 ವರ್ಷದೊಳಗೆ ಅನೇಕ ಬಾರಿ ಓದಿದೆ. ಅವಾಗ ಪಿರಾಮಿಡ್ ಮಾಡುವ ಭೂತ ನನ್ನ ತಲೆ ಬಂತು. ದಾರ ಕಟ್ಟಿದೆ, ಬಿಟ್ಟಗಿ ಕಟ್ಟಿದೆ, ಪ್ಲೈವುಡ್ ಮಾಡಿಸಿದೆ, ಗಡಿಗೆ ಮಾಡಿಸಿದೆ, ಜಡಿಸಿದೆ, ಉಳಿಸಿದೆ, ಮಾಡಿದೆ ಸಿಕ್ಕಾಪಟ್ಟೆ ಹಣ ಸುಮ್ಮನೆ ಹಣ. 78ರಿಂದ 86 81ಕ್ಕೆ ನಾವು ನನ್ನ ಆಶ್ರಮ ಸ್ಥಾಪನೆ ಮಾಡಿದ್ರು ಬೆಳೆದ್ಬಿಟ್ಟು. ನಾನು 1963ರಿಂದ ಯೋಗವನ್ನು ಕಲಿಸಲಿಕ್ಕೆ ಶುರು ಮಾಡೀನಿ ಅಂತ ನನ್ನ ಪ್ರೇರಣೆ. 1963ರಿಂದ ನಾನು ಯೋಗವನ್ನು ಕಲಿಸಲಿಕ್ಕೆ ಶುರು ಮಾಡಿದ್ದೀನಿ. ನೀವು ನಂಬೋದಿಲ್ಲ, ಅದು ನಂಬಲೇಬೇಕು, ಯಾಕೆ ನಾನು ಸಾಕ್ಷಿ ಇದ್ದೀನಿ. ಯಾವಾಗ 63ರಿಂದ ಯೋಗ ಕಲಿಸಲಿಕ್ಕೆ ಶುರು ಮಾಡಿದ್ರೆ ಅಡ್ಡಾಡ್ತಾ ಇದೆ ಸಂಚಾರಿ ಹೋಗಿ. ಆಮೇಲೆ 81ಕ್ಕೆ ಇನ್ನು ಸಂಚಾರ ಮಾಡಬಾರ್ದು, ನಾಳಿಂದಲೇ ಜಲ ಬರಬೇಕು ಅನ್ನೋ ಇಚ್ಛೆಯಿಂದ ನನ್ನ ಊರಲ್ಲೇ ಬೆಳೆಯುವುದು ದೊಡ್ಡ ಆಶ್ರಮ ಸ್ಥಾಪನೆ ಮಾಡಿದೆ. ಅವಾಗ ನಾನೇನು ಕಲಿಸ್ಕೊಂಡಿದ್ದೆ, ಯೋಗಾಶ್ರಮ ಮಾಡಬೇಕು, ಅಂತರ ಪಿರಾಮಿಡ್ ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ ನನ್ನ ಮನಸ್ಸು ಮುಕ್ಕುಳಿಕೊಂಡಿತ್ತು. 1981 ಈ ವರ್ಷ ಹೇಳ್ತಾರೆ ಇಟ್ಟಂಗೆ ತಿಳಿಸೋದು ದಾರ ಕಟ್ಟೋದು ಹೆಂಗೆ. ನಮ್ಮ ಪತ್ರಿಕೆಯವರು ಒಂದು ಈ ವರ್ಷ ಕತ್ತಿ ಕಟ್ತಾರೆ, ಇದು ಮಾಡ್ತಾರೆ, ರಾಡ್ ಮಾಡ್ತಾರೆ, ಪಿರಾಮಿಡ್ ಸೇಮ್ ಒಳಗ ಅದರೊಳಗೆ ಶಕ್ತಿ ಬರ್ತಿತ್ತು. ಬಟ್ ನನಗೆ ಕಹತಾಗಿತ್ತು, ಸಮಾಧಾನ ಆಗ್ತಿತ್ತು. ಯಾಕಂದ್ರೆ ಮೆಟಲ್ನ್ಯಾಗ ಮಾಡಬಾರ್ದು ಅಂತ ಹೇಳ್ತಿದ್ರು. ನನಗೆ ಮೆಟಲ್ನ್ಯಾಗ ಮಾಡದೆ ನನಗೆ ಗದ್ದೆನೇ ಬೇಕು. ನನಗೆ ಹಾಗೆ ಬಿತ್ತೋಕಿತ್ತು ಹೊರತು ಗಡೆ ಮೆಟಲ್ದ ನೋಡೋದು ಕಡೆ. ಇವರು ಮೆಟಲ್ನ್ಯಾಗ ಮಾಡ್ಬೇಕಲ್ಲ, ನೋಡೋದು ಹಾಗ ಮೆಟಲ್ನಾಗೆ ಮಾಡ್ಕೊಡ್ಬೇಕು. ಮೆಟಲ್ನಾಗ ಮಾಡ ಸ್ವಲ್ಪ ಶಕ್ತಿ ಮೆಟಲ್ನಾಗ ಮಾಡಿದ್ಮೇಲೆ ಹಾಗೆ ಮೆಟಲ್ನಾಗ ಮಾಡಬೇಡ ಅಂತಾರೆ. ಇದು ಪ್ಲೈವುಡ್ ಹಚ್ಚಿದೆ, ಒಳಗೆ ಏನು ಪ್ಲೈವುಡ್ ಹಚ್ಚಿದೆ, ಹೆಚ್ಚು ಶಕ್ತಿ ಬರ. ಹೀಗೆ
ಒಂದು ಆವಿಷ್ಕಾರ ಮಾಡ್ತಾ 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 ವಾಸ 7-8 ಸರಿ ಕೆಡಿಸಿ ಕಟ್ಟಿ ಟ್ರಾನ್ಸ್ಫರ್ಮೇಶನ್ ಮಾಡಿ ಅಪ್ಡೇಟ್ ಮಾಡಿ ಕೊನೆಗೆ 1984 ಒಂದು ಅದ್ಭುತವಾದ ಕಿರಾಣಿ ಬಟ್ ಏನು ನಮ್ಮ ಒಗ್ಗವ್ರು ಒಗ್ಗವ್ರು ಪ್ರಚಾರನೇ ಇಲ್ಲದಿದ್ದು ಅಂತ ತಿಳ್ಕೊಂಡು ನನಗೆ ಈ ತರ ಪ್ರಚಾರ ಏನ್ ಮಾಡ್ಬೇಕು ಪ್ರಚಾರದ ಪ್ರಿಯ ಅಲ್ಲೇ ಇದ್ದಿಲ್ಲ ಹೌದಾ ಸೊ 1986 ಪಿರಾಮಿಡ್ ಮಾಡಿದ ಸಹಿತ ಅನೇಕ ಜ್ಞಾನಿಗಳು ಬಂದಿದ್ರು ಅಲ್ಲಿ ಕ್ಯಾಂಪ್ ಹಾಕಿದ್ರು ಆದ್ರ ಮುಂದ 92 ಕರ್ನೂಲೊಳಗ ನಮ್ಮ ಪತ್ರಿಕೆಯವರು ಒಂದು ಪಿರಾಮಿಡ್ ಕಟ್ಟಿದ್ರು ಭಾರತದ ಮೊದಲ ಪಿರಾಮಿಡ್ ಅಂತಿಕೊಂಡು ಸೇಯ ಅವರು ತಗೊಳ್ಳುವ ತವಕ ಇತ್ತು ಹಾಗೇನೆ ಪ್ರಚಾರ ಮಾಡಿದ್ರು ಅವಾಗ ನಾನು ಕೂಡ ಹೋಗಿದ್ದೆ ಕರ್ನೂಲಿನ ಪಿರಾಮಿಡ್ ಓಪನಿಂಗ್ ನಾನು ಹೋಗಿದ್ದೆ ಪತ್ರಿಕೆಯವರು ಒಂದು ತಾಸು ಬಂದಿರ ನನ್ನ ಸ್ನೇಹಿತರು ಹೋಗಿ ಪತ್ರಿಕೆಗಳು ಮಾತಾಡಿ ಸಹಜವಾಗಿ ಗುರುಜಿ ನೀವು ದಯವಿಟ್ಟು ನಮ್ಮ ಆಶ್ರಮ ಬರಬೇಕು ಅದೊಂದು ಪಿರಾಮಿಡ್ ಕಟ್ಟಿದ್ರು ಧಕ್ಕರು ಸ್ವತಃ ಪತ್ರಿಕೆಯವರು ಧಕ್ಕ ಯಾವಾಗ ಮಾಡಿದ್ರು 1986 ಮಾಡಿದ್ರು ಅವಾಗ ಹಂಗ ನೋಡಕ್ ಬರ್ಬೇಕಾದ್ರು ಹಾಗೆ ಹೇಳಿ ತುಂಬಾ ವರ್ಷಗಳ ಮೇಲೆ ಸ್ವತಃ ಪತ್ರಿಕೆಯವರು 2 ಸರಿ ಬಂದರು ಅಮ್ಮನವರು ಬಂದರು ಆನಂತರ ಹೋಗಿದ್ದು ಸಾಧಕರು ಬಂದು ವಿಸಿಟ್ ಮಾಡಿದ್ದಾರೆ ಏನಿದೆ ನಾನು ಎಷ್ಟೆಲ್ಲ ಮಾಡಿದೆ 19 ಲಕ್ಷದ ಶಿಷ್ಯರು ಇರ್ಬೋದು ಕರೆ ಆದ್ರ ಕೇವಲ 30 ವರ್ಷ 92 ಆಚೆಯಿಂದ ಹಿಡ್ಕೊಂಡು 2022 ಏನು ಪತ್ರಿಕೆಗಳು ಎಂತ ಇವಾಗ ಅಲ್ಲ ಶಂಕರಾಚಾರ್ಯ 30 ವರ್ಷವಾಗಿ ಏನ್ ಮಾಡಿದ್ರು ಚಮತ್ಕಾರ ವಿವೇಕಾನಂದರು 30 ವರ್ಷ ಏನ್ ಚಮತ್ಕಾರ ಮಾಡಿದ್ರು ಅದೇ ಚಮತ್ಕಾರವನ್ನ ಪತ್ರಿಕೆ ಜಗತ್ತಿಗೆ ಅರ್ಥ ಮಾಡಿದ್ರು ಖಂಡಿತವಾಗಿ 45 ವರ್ಷಗಳ ಅವರ ಒಂದು ಸಾಧನ ಅವರ ಒಂದು ಪ್ರಬಲ ಇಚ್ಛಾ ಅದು 1992 ಕರ್ನೂಲಗಾತು ಆನಂತರ ಉಡುಪಡ್ತಾಗಾತು ಆನಂತರ 2003 ಒಳಗ ಬೆಂಗಳೂರಾಗಾತು ಒಂದು ಬೃಹತ್ ಪ್ರಯಾಣ ಆಗ ನಾನು ಅದನ್ನ ನೋಡಿನಿ ಇನ್ನು ಕರ್ತಾವದಾಗ ಅದಕ್ಕಿಂತ ದೊಡ್ಡ ನೋಡಿಲ್ಲ ಇಂಥ ಬೃಹತ್ ಪ್ರಯಾಣಗಳನ್ನ ಅವ್ರಿಗೆ ಹ್ಯಾಂಗ ರಚನೆ ಆಯ್ತು ಅವ್ರು ಹೆಂಗೋ ಅಭ್ಯಾಸ ಮಾಡ್ಯಾರ ಹೆಂಗೆ ಶಾಲೆಗೆ ಬಂದು ಏನ್ ವಿಚಿತ್ರ ಇವತ್ತು ನಾವು ಶಾಬರಿ ದೀಕ್ಷಾ ಅಂತ ಬರ್ತಾ ಇದ್ದೆ ಸುಮಾರು ಜನ ಬಂದು ಶಾಬರಿ ದೀಕ್ಷಾ ಕೊಡ್ತಾರೆ ನಾನು ಅದಕ್ಕೆ ಕೇಳ್ತೀನಿ ಯಾಕೆ ಅದ್ರಾಗ ಎಷ್ಟು ಜನ ನಾ ಅನಾಪರಸತಿ ಮಾಡ್ತೀನಿ 100ಕ್ಕೆ ನನ್ನ ಕಡೆ ಬಂದಂತ 80 ಜನರೊಳಗ 100ಕ್ಕೆ 80 ಜನರೊಳಗ ಅನಾಪರಸತಿ ಮಾಡ್ತೀನಿ ಕೆಲ ಬಂದಂತ ಅದಕ್ಕಿಂತ ಹೆಚ್ಚಿಗೆ ಹುಬ್ಬಳ್ಳಿಯಾಗ ಮತ್ತು ಧಾರವಾಡ ಮತ್ತು ಅಂಕೋಲದೊಳಗ 3 ಮಂದಿ ವಿಶ್ವಕರ್ಮಿ ಬಂದಿದ್ರು ಅವರು ನಾವು ಬಡಿಗೇರಿ ನಾವು ಮನೆ ಬಡಿಗೇರಿ ಹೋಗ್ತಿದ್ವಲ್ಲ ಅವಾಗ ನಾವು ಧ್ಯಾನ ಮಾಡ್ಕೊಂಡು ಏನ್ ಮಾಡ್ತೀನಿ ಅಂತ ಹೇಳ್ತಿದ್ರು ನಾನು ಅನಾಪರಸತಿ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅದು ಏನ್ ಅಂತ ಕೇಳಿದ್ರು ಅವ್ರಿಗೂ ಆಸಕ್ತಿ ಬಂದು ಅಲ್ಲೆಲ್ಲ ಪಿರಾಮಿಡ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಗಡಿಗೆಯವರು ನನಗಂತೂ ಗೊತ್ತಾಗಿದ್ರು ಏನು ಎಷ್ಟು ಸಾವಿರ ಮಾಡ್ಯಾರ ಅಂತಂದ್ರೆ ಸುಮಾರು ಒಂದು 20-25 ಸಾವಿರ ಪಿರಾಮಿಡ್ ತನ್ನ ಮನೆಯೊಳಗೆ ಆಗಿರ್ಬೋದು ಇದು ಸುಮ್ಮನೆ ಇತ್ತು ಒಂದು ಆವಿಷ್ಕಾರ ಆಯ್ತು ಇದೊಂದು ಪ್ರಬಲ ಇಚ್ಛೆಯ ಮೂಲಕ ಇದೆ ಅಂತ ಆಯ್ತು ಮತ್ತೆ ಯಾಕೆ ಈ ಅನಾಪರಸತಿ ಎಷ್ಟು ಜನಪ್ರಿಯ ಆಟ ಇದು ಪತ್ರಿಕೆಯವರೇ ಕ್ರಿಯೇಟ್ ಮಾಡಿದ್ದಾರೆ ಹೆಂಗ ವೀರಶೈವ ಧರ್ಮ ಮತ್ತೆ ಇತ್ತು ಹಿಂದೂ ಧರ್ಮ ಮತ್ತೆ ಇತ್ತು ಆದರೆ ನಡುವೆ ಕೆಲವು ಜನ ಅದರ ಉತ್ತುಂಗಕ್ಕೆ ಏರಿಸಿದ ಬರ್ತಾರೆ ಹಂಗ ವೀರಶೈವ ಧರ್ಮ ಚಲೋ ಬಂದಿತ್ತು ಅದು ಬಸವಣ್ಣವ್ರು ಬಂದಾಗ ಉತ್ತುಂಗತೆ ಸಿಕ್ತು ಹಂಗ ಅನಾಪರಸತಿ ಅನ್ನೋದು ಬುದ್ಧನ ಒಂದು ಇದು ಇದನ್ನ ನಾನು ಮುಂದೆ 1976 ಬಹುಶಃ ನೀವೆಲ್ಲ ಕೇಳಬಹುದು ವಿಪಾಸನಾ ಮೆಡಿಟೇಷನ್ ಪ್ಲೇಸಸ್ ಇದಾವೆ ನಾನು ಇಗತ್ಪುರಿಗೆ ಹೋಗಿದ್ದೆ ಅಲ್ಲಿ ಮೊದಲ ವಿಪಾಸನಾ ಕಲಿತು ಆನಂತರ ಸತಿಪಟ್ಟಾಣ ಕೋರ್ಸ್ ಮಾಡಿ ಇದು ಮಾಡಿದೆ ಅದೇ ಇದು ಅನಾಪರಸತಿಯನ್ನೇ ಕಲಿಸ್ತಾರ ಅದು ಡೀಪ್ ಆದ್ರೆ ಅಲ್ಲಿ ಸಾಕಷ್ಟು ಜನಪ್ರಿಯ ಆಗಿರ್ತಾರೆ ಅದ್ರ ಕಂಪೇರಿಟಿವ್ಲಿ ಇನ್ ದ ಶಾರ್ಟ್ ಪೀರಿಯಡ್ ಜನಪ್ರಿಯ ಆಗಿದ್ದ ಪಿರಾಮಿಡ್ನ ಅನಾಪರಸತಿ ವಿಚ್ ಹಸ್ ಮೇಡ್ ಬೈ ಪತ್ರಿಕೆ ಯಾಕಷ್ಟು ಜನಪ್ರಿಯ ಆಯಿತು
ಅಂತ ಇದು ಅತ್ಯಂತ ಸರಳದಲ್ಲಿ ಎಷ್ಟು ಸರಳದಂದ್ರೆ ಸರಳಾತಿ ಸರಳ ಯೋಗವನ್ನ ಅತ್ಯಂತ ಸರಳ ಮಾಡಿಕೊಂಡು ಬರ್ತೀನಿ ಎಷ್ಟದರಿಪ್ಪ ಸುಮ್ಮನೆ ಕುಡಿದದ ಉಸಿರಾಡ್ಕೊಂಡು ಕುಡಿದದ ಉಸಿರಾಡ್ಕೊಂಡು ಇದಕ್ಕೇನು ಬೇಕು ಸ್ಥಳ ಬೇಕಾ ಇದು ಬೇಕಾ ಸಿಂಹಾಸನ ಬೇಕಾ ಪಲ್ಲನ್ ಬೇಕಾ ಏನಿದೆ ಎಲ್ಲಿ ಕೂತ್ರೆ ಅಲ್ಲಿ ಉಸಿರಾಡ್ಕೊಂಡು ಎಷ್ಟು ಜನಪ್ರಿಯ ಆಗಿತ್ತಪ್ಪ ಅಂತಂದ್ರೆ ಗಲ್ಲಿಗೆ ಮನೆಗೆ ಎಲ್ಲರೂ ಹುಚ್ಚಿಡೋದು ಆನಾಪಾಸನೆ ಮಾಡಿರ್ತಾರೆ ಹೌದಾ ಅದಕ್ಕೆ ಆದ್ರೆ ಎಷ್ಟೋ ಜನ ನಮ್ಮಲ್ಲಿ ಬಂದು ಈಗ ಬಿರಿಯಾನಿ ಬಂದು ಹೋಗ್ತಾರೆ ಆದ್ರೆ ನೀವು ಅಷ್ಟು ಸೀರಿಯಸ್ ಆಗಿ ಮಾಡ್ತೀರ ದಯವಿಟ್ಟು ಇದೊಂದು ಸಾಧಕ ಸಂಗಮದ ನಿಮ್ಮ ತಪ್ಪುಗಳು ತಿಳ್ಕೊಂಡು ಮಾಡ್ತೀರಿ ಇದು ಖುಷಿ ಅನಿಸುತ್ತೆ ಯಾಕೆ ಖುಷಿ ಅನ್ಸುತ್ತ ಯಾಕೆ ಆನಂದ ಅನ್ಸುತ್ತೆ ಅನಿಸುತ್ತೆ ನಾವು ಕಾರಣ ಇದು ನಮ್ಮ ಮನಸ್ಸಿಗೆ ಸಂಬಂಧಿಸುತ್ತೆ ಆನಂದ ಯೋಗದೊಳಗ 3 ಸೂಕ್ತ ಬರ್ತಾವೆ ಒಂದು ಜಾಗೃತ ಸುಪ್ತ ಸುಸುಪ್ತ ಅಂತ ಸ್ಥಿತಿಗಳು ಅವಸ್ಥೆಗಳು ಅಂತ ಆದ್ರೆ ಯೋಗಿಕ್ ಸೈಕಾಲಜಿ ಅಂತ ಬರ್ತದೆ ಯೋಗಿಕ್ ಸೈಕಾಲಜಿ ಅಂತ ಯೋಗಿಕ್ ಸೈಕಾಲಜಿ ಒಳಗ ಅದೇನ್ ಹೇಳ್ತಾರೆ ಅವರು ಬೀಟಾ ಅಲ್ಫಾ ಥೀಟಾ ಡೆಲ್ಟಾ 4 ಮನಸ್ಥಿತಿಗಳು ಕೊಡ್ತಾರೆ ಹೌದಾ ಇದು ಬೀಟಾ ಅನ್ನೋದೇನು ಈಗ ಬೀಟಾ ಸ್ಟೋಲಿದೆ ನೀವೆಲ್ಲರೂ ಏನಿರಲ್ಲ ಬೀಟಾ ಸ್ಟೋಲಿದ್ದೀರಿ ಇದಕ್ಕೆ ಜಾಗೃತ ಅಂತಾರ ಇದು 24 to 40 ಫ್ರೀಕ್ವೆನ್ಸಿ ಒಳಗ ನನ್ನ ಮನಸ್ಸು ಕೆಲಸ ಆಗ್ತದೆ 24 to 40 ಫ್ರೀಕ್ವೆನ್ಸಿ ಒಳಗ ಈ ಫ್ರೀಕ್ವೆನ್ಸಿ ಒಳಗ ನಮಗೆ ದೈವಾನುಭೂತಿ ದೈವ ಸಾಕ್ಷಾತ್ಕಾರ ಅನುಭವ ಆಗುವುದೇ ಇಲ್ಲ ಯಾವಾಗ ಆಗುತ್ತ ಅಲ್ಪ ನಾಟ್ ಇನ್ ಥೀಟಾ ಅಂಡ್ ಡೆಲ್ಟಾ ಅಲ್ಪ ಅಲ್ಪದ್ದು 12 7ರಿಂದ 10 ನಡುವೆ 12 ಫ್ರೀಕ್ವೆನ್ಸಿ ಒಳಗೆ ನಮ್ಮ ಮನಸ್ಸು ಹೋದಾಗ ದೈವಿ ಅನುಭೂತಿ ಆಗ್ತದೆ ಯಾಕೆ ಈ ಕಾಂಟ್ಯಾಕ್ಟ್ ಒಳಗ ಯಾಕೆ ಎಲ್ಲರಿಗೂ ಅನಾಪಾನಸ್ಥಿತಿ ವಿಸುದ್ಧಪ್ಪ ಅಂತಂದ್ರೆ ನೀವೆಲ್ಲರೂ ಬರೋರು ಯಾರು ದೊಡ್ಡ ಯೋಗಿಗಳಲ್ಲ ಸಂಸಾರಸ್ಥರೇ ಒಂದು ತಾಸ ಕಣ್ಣು ಮುಚ್ಕೊಂಡ್ರ ಏನು ಮಜಾ ಆಯ್ತದ ನಿಮ್ಗೆ ಗೊತ್ತಾಗಿಲ್ಲ ಇದು ಹೆಂಗೆ ನಾ ಹೇಳ್ತೀನಪ್ಪ ಅಂತಂದ್ರೆ ಕಣ್ಣು ಮುಚ್ಕೊಂಡು ಒಳಗೆ ನೋಡೋಕ್ಕಲ್ಲಾಯ್ತು ಕಣ್ಣು ಮುಚ್ಕೊಂಡು ಒಳಗೆ ನೋಡೋಕ್ಕಲ್ಲಾಯ್ತು ಕಣ್ಣು ಮುಚ್ಕೊಂಡು ಒಳಗೆ ನೋಡ್ತಿರಲ್ಲ ಅಂತರ್ಮುಖಿ ಅಂತೀವಿ ನಾವು ಅಂತರ್ಮುಖಿ ಸದಾ ಸುಖಿ ಅಂತ ಯಾವಾಗ ನೀವು ಕಣ್ಣು ಮುಚ್ಚಿ ಒಳಗೆ ನೋಡ್ತೀರಿ ಅವಾಗ ಸುಖ ಆಯ್ತದೆ ಯಾಕೆ ಸುಖ ಆಯ್ತಪ್ಪ ಅಂದ್ರೆ ನೀವು 12 ಇದಕ್ಕೆ ಕೊಟ್ಟಿರಿ ಫ್ರೀಕ್ವೆನ್ಸಿ ಆ 12 ಫ್ರೀಕ್ವೆನ್ಸಿ ಒಳಗೆ ದೈವಿ ಅನುಭೂತಿ ಆಗ್ತದೆ ಅದಕ್ಕೆ ನೀವು ಸುಖ ಅನಿಸ್ತದ ನೀವು ಕಣ್ಣು ಮುಚ್ಚಿದಾಗ ಯಾಕಂದ್ರೆ ನಮ್ಮ ತಲೆ ಕೆಡಿಸುವುದ ತಂದು ಪಂಚೇಂದ್ರಿಯಗಳಿಂದ ತಲೆ ಕೆಟ್ಟಂತಂದು ಇನ್ನೂ ಒಂದು ಮಾತು ಏನು ಏನು ಮೈಂಡ್ ಈಸ್ ದ ಲಾರ್ಡ್ ಆಫ್ ಆಲ್ ಸೆನ್ಸೇಷನ್ಸ್ ಮೈಂಡ್ ಈಸ್ ದ ಲಾರ್ಡ್ ಆಫ್ ಆಲ್ ಸೆನ್ಸೇಷನ್ಸ್ ಪಂಚೇಂದ್ರಿಯಗಳಿಗೆ ಒಡೆಯಾದ ಮನಸ್ಸ ಪಂಚೇಂದ್ರಿಯಗಳಿಗೆ ಒಡೆಯಾದ ಮನಸ್ಸು ಹೇಳಿದಾಗ ಇಂದ್ರಿಯಗಳಿಗೆ ಹೇಳ್ತಾರೆ ಮತ್ತು ಮನಸ್ಸಿನ ಒಡೆಯ ಯಾರು ಇಂದ್ರಿಯಗಳ ರಾಜ ಮನಸ್ಸಿನ ರಾಜ ಯಾರಪ್ಪ ಅಂತ ಹೇಳ್ತಾರ ಮೈಂಡ್ ಈಸ್ ದ ಲಾರ್ಡ್ ಆಫ್ ಆಲ್ ಸೆನ್ಸಸ್ ಬಟ್ ಬ್ರೀತ್ ಈಸ್ ದ ಲಾರ್ಡ್ ಆಫ್ ಮೈಂಡ್ ಬಟ್ ಬ್ರೀತ್ ಈಸ್ ದ ಲಾರ್ಡ್ ಆಫ್ ಮೈಂಡ್ ಉಸಿರೇ ರಾಜ ಯಾರ ರಾಜ ಮನಸ್ಸಿನ ರಾಜ ಮನಸ್ಸು ಕಂಟ್ರೋಲ್ ಮಾಡೋದು ಅಭ್ಯಾಸ ನಾ ಮನಸ್ಸು ಕಂಟ್ರೋಲ್ ಹೋಗಿ ಹೊಡಿತೀವಿ ಅಳ್ತೀವಿ ಯಾಕೆ ಹಾಕಿರಪ್ಪ ಅಂತಂದ್ರೆ ಇಂದ್ರಿಯಗಳು ನಿಮಗೆ ಆಗಲಿಲ್ಲ ಅಂದ್ರೆ ಆಗಲಿಲ್ಲ ಹೀಗಾಗಿ ದುಃಖ ಬರ್ತದ ಹೌದಾ ಶ್ವಾಸ ಮನಸ್ಸಿನ ರಾಜ ಯಾವಾಗ ಶ್ವಾಸದ ಮೇಲೆ ಕಂಟ್ರೋಲ್ ತಗೊಂಡು ಖುಷಿಯನ್ನ ನೋಡ್ತಾ 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 ತಾದಾತ್ಮ್ಯ ಬರ್ತೀರಿ ಅವಾಗ ಅದ್ಭುತ ಆನಂದ ಬರ್ತದ ಆಧ್ಯಾತ್ಮಿಕ ಅನುಭೂತಿ ಬರ್ತದ ಅದಕ್ಕೆ ನಿಮ್ಗೆ ಸುಖ ಸಿಗ್ತದೆ ಸಂಸಾರದಾಗ ಜಂಜಾಟೊಳಗೆ ಚಿಕ್ಕೊಂಡು ಬಡ್ಡಾಡೋರಿಗೆ ಅದು ಸ್ವಲ್ಪ ಸುಖ ಕೊಡ್ತದೆ ಅದಕ್ಕೆ ಆನಾಪಾನ ಸ್ಥಿತಿಗೆ ಜೇನೊಳ ಮುಗಿಕೊಂಡು ಗೊತ್ತಾಗುತ್ತೆ ಈ ಸುಖಕ್ಕೋಸ್ಕರ ಅಂದ್ರೆ ನಾ ಏನಂತೀನಿ ಅದಕ್ಕೆ ನಾನು ಬೆಳಗ್ಗೆ ಹೇಳ್ತೀನಿ
ಕಣ್ಣು ಮುಚ್ಚಿದ್ರೆ ಸ್ವರ್ಗ, ಕಣ್ಣು ಮುಚ್ಚಿದ್ರೆ ಕಣ್ಣು ಮುಚ್ಚಿ ಉಸಿರಾಟ ನೋಡೋದಕ್ಕೆ ಸ್ವರ್ಗ, ಕಣ್ಣು ತಗೊಂಡ್ರೆ ಅದೇ ನರಕ, ಕಣ್ಣು ತೆಗೆದ್ರೆ ಅದೇ ನರಕ. ಮತ್ತು ಧ್ಯಾನ ಮಾಡ್ತೀರಿ, ಮತ್ತು ಮನೆಗೆ ಹೋಗ್ರಿ, ಶುರುವ ಜಂಜಾಟ, ಮತ್ತು ಅಟ್ಟಿ ಬೈಗಳ ಶುಚಿ ಬೈಗಳ ಚಿಡಿಗಿಡಿ ಕಾವು 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 ಈ ಮಾತಾಡಿ ಕೊಯ್ ಮಾತಾಡಿ ಕಾವು ಪ್ರತಿಯೊಂದು ಮಾತಿಗೂ ಕಾವು ಮಾತಾಡಿ ಕುಯ್ ಮಾತಾಡಿ ಕ್ಯೋ ರಾಗ ಹೇಳಿದ್ರು, ಬಟ್ ರಾಗ ಹೇಳಿದ್ರು. ಸುಖಾನೇ ಇಲ್ಲ, ಆನಂದದೇ ಅನುಭೂತಿನೇ ಇಲ್ಲ ಇವರಿಗೆ, ನವರಸಗಳ ಬ್ಯಾಲೆನ್ಸೇ ಇಲ್ಲ. ಒಬ್ಬ ಸಂಡಾಸ್ ಕೊಟ್ಟಿದ್ದಂತ, ಸಂಡಾಸ್ ಬಂದಾಗ ಯಾಕಡೆ ಮಾಡ್ತೀವಿ, ಸಂಡಾಸ್ ಕೊಟ್ಟಿ ನೋವಪ್ಪ, ಸಂಡಾಸ್ ಕೊಟ್ಟಿ ನೋವಪ್ಪ, ಮತ್ತೊಬ್ಬ ಡಾಕ್ಟರ್ಗೆ ಇದಂತ ಯಾಕಡೆ ಮಾಡ್ತೀವಿ, ಡಾಕ್ಟರ್ ಇದು ಬಗ್ಗೆ ಡಾಕ್ಟರ್ ಹೊಂಟನಪ್ಪ ಹೋಗುದಲ್ಲಪ್ಪ ಅವನು ಹೊಟ್ಟಿ ಅಂತ ವಕೀಲಿ ಕೇಳ್ರಿ ಹೊಟ್ಟೆ ಹೋಗುದಲ್ಲಪ್ಪ ಅಂತ. ಯಾರು ರಾಗ ಹೇಳಿ ಇರ್ಬೇಕ, ಗೃಹಿಣಿಯರು ನೋಡ್ರಿ, ಎಲ್ಲ ನೋಡ್ರಿ, ಕೆಲಸ ಮಾಡ್ಬೇಕಲ್ಲ ಅದೇ ಅಂತಂದ್ರೆ ಮಾಡ್ಬೇಕಲ್ವಾ ಮಾಡ್ಬೇಕಲ್ವಾ ಅಂತ ಅದ್ರ ಮನಸ್ಸಿಚ್ಚಿ ಮಾಡ್ತಾ ಇಲ್ಲ. ಯಾವುದೋ ಒಂದು ಶಕ್ತಿ ಅವರನ್ನ ದುಃಖಕ್ಕೆ ನೂಗ್ತಾ ಇದೆ. ಆ ಯಾವ ಶಕ್ತಿ ಇದೆಪ್ಪ ಅಂದ್ರೆ ನಿಮ್ಮೊಳಗಿನ ಅಜ್ಞಾನ, ನಿಮ್ಮೊಳಗಿನ ಅಜ್ಞಾನ. ಯಾಕೆ ಅಜ್ಞಾನಪ್ಪ ಅಂತಂದ್ರೆ ನಿಮ್ಮ ಬಗ್ಗೆ ನಿಮಗೆ ಕಲ್ಪನೆ ಇರದೇ ಇರುತ್ತೆ, ನಿಮ್ಮ ಮನಸ್ಸಿನ ಬಗ್ಗೆ ನಿಮ್ಗೆ ಕಲ್ಪನೆ ಇರದೇ ಇರುತ್ತೆ. ಯಾವಾಗ ನಿಮ್ಮ ಮನಸ್ಸಿನ ಕಲ್ಪನೆ ಬರ್ತದ ಮತ್ತೊಬ್ಬರ ಮನಸ್ಸು ನಿಮ್ಗೆ ಆಗ್ತಾ ಇರ್ತದೆ. ಯಾವಾಗ ಮತ್ತೊಬ್ಬರ ಮನಸ್ಸು ಆಗ್ತಾ ಇರ್ತದ ಅವಾಗ ನಿಮ್ಮ ಮನಸ್ಸಿಗೆ ದುಃಖನೇ ಇಲ್ಲ. ಈ ತಂತ್ರ ಆನಾಪಾನಸತಿ ನೀವು ಮಾಡಬೇಕಾದ್ರೆ ಡೀಪರ್ 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 ಮೆಡಿಟೇಷನ್ ಹೋಗಿ ಇಷ್ಟು ಅದ್ಭುತ ಆನಂದದ. ಆದ್ರೆ ಅದು ನೀವು ಕ್ಷಣಿಕವಾಗ್ತಾ ಇದ್ದೀರಿ. ನಾ ಹೇಳ್ತೀನಿ, ಈ ಶ್ವಾಸದ ಹಿಂದೆ ಏನು ಲಕ್ಷಣ ಗೊತ್ತದ, ಶ್ವಾಸವೇ ಜಗತ್ತದೆ. ಶ್ವಾಸದ ಇದಕ್ಕೆ ಪತಂಜಲಿ ಯೋಗ ಸೂತ್ರದೊಳಗ ಶ್ವಾಸಾನುಸಂಧಾನ ಬರ್ತದೆ, ಪ್ರಾಣಾನುಸಂಧಾನ ಬರ್ತದೆ, ಪ್ರಾಣ ಕೂಡ ಅನುಸಂಧಾನ. ಹೆಂಗಪ್ಪ ಅಂದ್ರೆ ಇನ್ನ ಈಗ ನಾವು ಬರ್ತಿರ್ಬೇಕಾದ್ರೆ ಈ ಕುಟುಂಬ ಬರ್ತಿರ್ಬೇಕಾದ್ರೆ ನಮ್ಮಿಂದ ಸುಮ್ಮನೆ ನಿಲ್ತವ್ರು ಕರೆಕ್ಟ್ 3ರಿಂದ 3:30 ನಮ್ದು ಇದು ಅದ ಅಂತ ಹೇಳಿದ್ರು. ಹೊರಗೆ ಬರ್ತೀವಿ, ದಾರ್ಯಾಗ ನಮ್ಮ 3-4 ವರ್ಷಗಳಿಂದ ನಮ್ಮ ಹೊಸ ಗಾಡಿ ಒಮ್ಮೆ ಪಂಚರ್ ಆಗಿದ್ರೆ ಇವತ್ತು ಪಂಚರ್ ಆಗಿದೆ. ಪಂಚರ್ ಆಯ್ತು, ಅದು ಒಮ್ಮೆ ಗಾಡಿ ಹುಟ್ಟಿದ್ದೇ ಇಲ್ಲ. ನಮ್ಮ ಮಗ ಗುದ್ದಾಡಿದ, ನಾನು ಒಂದು ಲಲಿತಾಗ ಫೋನ್ ಮಾಡಿದ್ದೆ, ನೋಡಮ್ಮ ನಮ್ದು ಗಾಡಿ ಪಂಚರ್ ಆಗೈತಿ, ಅದಕ್ಕೆ ಅಕಸ್ಮಾತ್ ನಾವು ಬರೋದು ಲೇಟ್ ಅದಮ್ಮ ಅಂದ್ರೆ ನನಗೆ ಮತ್ತೊಬ್ಬರು ಯಾರ್ದ ಅವಸರ ಮಾಡೋ ನಾ ಬರ್ತೀನಿ ಮಾಡ್ಬೇಕು ಮಾಡಿದೆ. ಪುಣ್ಯವಶ ಲಘು ನಮ್ಮ ಅವಾಗ ನನಗೊಂದು ವಿಚಾರ ಬರ್ತದೆ, ಏನಪ್ಪ ಅಂದ್ರೆ ಗಾಡಿ ಅದ, ಹೊಸ ಗಾಡಿ ಅದ, 4 ಗಾಡಿ ಅದ ಮುಂದೆ, ಅದು ಒಂದ್ರಾಗ ಗಾಳಿ ಇಲ್ಲ, ಒಂದ್ರಾಗ ಗಾಳಿ ಇಲ್ಲ. ಗಾಳಿ ಒಂದಿಷ್ಟು ಗಾಳಿ ಇರದೆ ಹೋದ್ರಪ್ಪ ಅಂದ್ರೆ ಎಷ್ಟು ಅವಘಡ. ಒಂದಿಷ್ಟು ಗಾಳಿ ನಾ ಅಂತೀನಿ, ಆ ಗಾಳಿ ಬಿಡಿ, ಒಳಗೆ ಒಂದು ಗಾಳಿ ಅದಾಗ ಈ ಗಾಳಿ ಹೋದ್ರೆ ಮುಗಿತ್ರಿ. ಅದಕ್ಕೆ ಗಾಳಿ ಅಂತೀವಿ ನಾವು, ಗಾಳಿಯಾಗ ಗಾಳಿ ಐತಿ ಬೋರ್ಡ್ ಹೊಂತೀವಿ ನಾವು. ಆದ್ರೆ ಈ ಗಾಳಿಗೆ ಪ್ರಾಣ ಅಂತೀವಿ, ಈ ಗಾಳಿಗೆ ಪ್ರಾಣ ಅಂತೀವಿ. ಇದಕ್ಕೆ ಪ್ರಾಣಾನುಸಂಧಾನ ಅಂತಾರೆ. ನೀವು ಮಾಡೋದು ಪ್ರಾಣದ ಜೊತೆಗೆ ಅನುಸಂಧಾನ. ಯೋಗದ ಸೂತ್ರದಲ್ಲಿ ಬರ್ತಕ್ಕಂಥದ್ದು ಪ್ರಾಣಾನುಸಂಧಾನ ಮಾಡ್ತಾ ಇದ್ದೀರಿ, ಹೌದಾ? ಈ ಪ್ರಾಣಾನುಸಂಧಾನ ಹೆಂಗೈತಪ್ಪ ಅಂತಂದ್ರೆ ನೋಡಿ, ಕೂತಿದ್ದೀರಿ, ಉಸಿರು ಬಿಡ್ತೀರಿ, ತಗೋತೀರಿ, ಉಸಿರು ತಗೋತೀರಿ, ಬಿಡ್ತೀರಿ, ತಗೋತೀರಿ. ಏನು ಮಹಿಮಾದು ಬರ್ತದ, ಏನು ಮಹಿಮಾದು ಬರ್ತದ. ನಿಮ್ಮ ಪ್ರಾಣದ ಕೂಡದಿರಿ, ನಿಮ್ಮ ಬದುಕಿನ ಕೂಡದಿರಿ, ನಿಮ್ಮ ಜೀವನ ಕೂಡದಿರಿ. ನಿಮ್ಮ ಜೀವ, ನಿಮ್ಮ ಬದುಕು, ನಿಮ್ಮ ಜೀವನ ಅನ್ನೋದು ಏನಂತೀರಿ ನೀವು? ಮೊದಲ ಗಾಳಿ ತಗೊಂಡ್ರಿ, ಮೊದಲ ಪ್ರಾಣ ತೆಗೆದುಕೊಂಡ್ರಿ, ಮಾತೃ ಗರ್ಭದಿಂದ ಪಕ್ಕಳ ಬಳಿ ತೆಗೆದ್ರಲ್ಲ, ಪಕ್ಕಳ ಬಳಿ ಕಟ್ ಮಾಡ್ಕೊಳ್ಳಿ, ಕೂಸು ಕಟ್ ಮಾಡ್ತು. ಮೊದಲ ಉಸಿರು, ಮೊದಲ ಪ್ರಾಣ ಶುರುವಾಯಿತು. ಈಗ ಏನೈತೆ ನಮ್ಮ ಜೀವನ ಶೈಲಿ ಅಂದ್ರಪ್ಪ ಅಂದ್ರೆ, ಮೊದಲ ಮನ್ಯಾಗ ಹುಡ್ತಿದ್ರು, ಮನ್ಯಾಗ ಸಾಯ್ತಿದ್ರು ಮೊದಲಿನ ಕಾಲದವ್ರು. ಇವತ್ತು ಹಾಸ್ಪಿಟ್ಲ್ನಾಗ ಹುಡ್ತಾರ, ಹಾಸ್ಪಿಟ್ಲ್ನಾಗ ಸಾಯ್ತಾವ. ಹುಟ್ಟುದು ಹಾಸ್ಪಿಟ್ಲ್ನಾಗ, ಗೊಟ್ಟಕ್ಕೆ ಕಣ್ಣುದು ಹಾಸ್ಪಿಟ್ಲ್ನಾಗ, ನಡಬರಕಟ್ಟ ಬಾಡಿಗೆ ಮನಿ. ಹೌದಾ? ಮೊದಲ ಉಸಿರು, ಕೊನೆಯ ಉಸಿರು.
ಮೊದಲ ಮತ್ತು ಕೊನೆಯ ಉಸಿರಿನ ಮಧ್ಯೆ ಏನದ ಉಸಿರಾಟ. ಇದುವೇ ನಿಮ್ಮ ಜೀವನ, ಇದುವೇ ನಿಮ್ಮ ಜೀವನ. ದೇವರು ನಿಮಗೆ ವರ್ಷ ಆಯುಷ್ ಕೊಟ್ಟಿಲ್ಲ, ಇಷ್ಟು ಕೌಂಟ್ ಕೊಟ್ಟನ. ಕೌಂಟು ಏನು? 80 ಕೋಟಿ ಉಸಿರಾಟ ಮುಗಿತು. ಒಂದೇ ಒಂದು ಉಸಿರಾಟ ಜಾಸ್ತಿ ಕೊಡಲ್ಲ. ಈ ಭೂಮಿ ಮ್ಯಾಗ ಶ್ವಾಸದ ಋಣ, ಅನ್ನದ ಋಣ, ಭೂಮಿ ಋಣ ತೀರಿದ್ರೆ 1 ಸೆಕೆಂಡ್ ಇರುದಿಲ್ಲ ನಾವು. 80 ಕೋಟಿ ಉಸಿರಾಟ ಬಾಳದ ಅಂತೀರಿ, ಆದ್ರೆ ದಿನ ಎಷ್ಟು ಉಸಿರಾಟ ಮಾಡ್ತೀರಿ? 1 ವರ್ಷಕ್ಕೆ ಎಷ್ಟು ಉಸಿರಾಟ ಮಾಡ್ತೀರಿ ಗೊತ್ತೈತಿ? ಲೆಕ್ಕ ಇಡ್ರಿ. ಒಬ್ಬ ಆರೋಗ್ಯವಂತ ವ್ಯಕ್ತಿ 1 ನಿಮಿಷಕ್ಕೆ 18 ಸಲ ಉಸಿರಾಟ ಮಾಡ್ತಾನೆ. ಹೀಗೆ ಲೆಕ್ಕ ಹಾಕೊಂಡು ಹೋಗ್ಬೇಕಾರ ಮಜಾ ಅನ್ಸುತ್ತೆ. ಇದು ಉಸಿರಲ್ಲ, ನಿಮ್ಮ ಜೀವನದ ಮೆಟ್ಟಲುಗಳು. ಈ ಹಂಗ ಅಲ್ಲಿಂದ ಒಂದು 100 ಮೆಟ್ಟಲು ಐತಿ ಇಲ್ಲಿ ಬರಬೇಕಾದ್ರೆ 100 ವರ್ಷ ಅಲ್ಲಿಂದ ಶುರು ಆಯ್ತು ಜೀವನ. ಇದು ಸಮಾಧಿ ಅಂತ ತಿಳ್ಕೊಳ್ಳಿ, ಸಮಾಧಿ ಅಂತ ತಿಳ್ಕೊಳ್ಳಿ. ಮಧ್ಯೆ ಹೆಜ್ಜೆ ಇಟ್ರಿ, ಮುಂದೆ ಹೆಜ್ಜೆ ಇಟ್ರಿ, ಮುಂದೆ ಹೆಜ್ಜೆ ಇಟ್ರಿ, ಸಮಾಧಿ ಸಮೀಪ ಇರುತ್ತೆ. ಹಂಗ ಉಸಿರಾಟ ಉಸಿರಾಟ ಇಂತಿಷ್ಟು ಉಸಿರಾಟ, ಇಂತಿಷ್ಟು ಉಸಿರಾಟ, ಇಂತಿಷ್ಟು ಉಸಿರಾಟ ಕಮ್ಮಿ ಆಗುತ್ತೆ, ಕಮ್ಮಿ ಆಗುತ್ತೆ, ಕಮ್ಮಿ ಆಗುತ್ತೆ. ಇದನ್ನ ನೀವು ಶ್ವಾಸ ಧ್ಯಾನ ಅಂತ ನಾವೇನಂತೀವಿ, ಆನಾಪಾನ ಸತಿ ಅಂತ ಏನಂತೀವಿ, ಇದ್ರಾಗ ಈ ಗುಟ್ಟನ್ನು ತಿಳ್ಕೋಬೇಕು. ಆನಾಪಾನ ಸತಿ ಒಳಗೆ ಎಷ್ಟು ಅದ್ಭುತತೆ ಅದು ನೀವು ಇನ್ನೂ ಮನಗಂಡಿಲ್ಲ. ಸುಮ್ಮನೆ ಮಾಸ್ಟರ್ಸ್ ಹೇಳ್ತಾರ, ಕಣ್ಣು ಮುಸ್ಕೊಂಡಿರ್ತಾರೆ, ಕಣ್ಣು ಮುಸ್ಕೊಂತೀವಿ, ಉಸಿರಾಟ ನೋಡ್ಕೊತಾರ. ಆದರೂ ಅಷ್ಟೊತ್ತರಿಗೆ ಎಷ್ಟೋ ಸಲ ನಿದ್ದೆ ಮಾಡಿರ್ತೀವಿ. ಎಷ್ಟೋ ಮಂದಿ ಹೆಂಗೆ ಗುದ್ದಾಡ್ತಿರ್ತಾರೆ. ಮತ್ತೆ ನಮಗೆ 108 ಸಲ ನಿದ್ದೆ ಮಾಡ್ತಾರೆ, ಅದ್ರಾಗ ಮತ್ತೆ ಎದ್ದಿರ್ತಾರೆ. ಮಾಡ್ತಾ ಇರೋ ನಿದ್ದೆನೋ ಧ್ಯಾನ ಕನ್ಫ್ಯೂಷನ್ ಅವ್ರು. ನಿದ್ದೆನೂ ಗೊತ್ತಾಗಲ್ಲ, ಕನ್ಫ್ಯೂಷನ್ ಆಗ್ತದೆ. ಉಸಿರಾಟ ನೋಡ್ಬಿಡೋದು ಅದು ಸರಳ ಮಾತಲ್ಲ. ಪ್ರತಿಯೊಂದು ಉಸಿರಾಟ, ಪ್ರತಿಯೊಂದು ಉಸಿರಾಟ ಇವತ್ತೇನು ಬಿಟ್ರಿ ಅದು ಭೂತ ಕಾಲ ಆಗ್ತದೆ. ಈಗ ನಾ ಬಿಟ್ಟ ಉಸಿರು ಭೂತ, ನಾನು ತೆಗೆದುಕೊಳ್ಳುವ ಉಸಿರು ವರ್ತಮಾನ, ಇನ್ನು ಮುಂದಿನ ಉಸಿರಾಟ ಭವಿಷ್ಯ. 3 ಕಾಲದಲ್ಲಿ ಯಾಕೆ ಹೇಳ್ತೇನಪ್ಪ ಅಂತ, ಇವತ್ತ ನೀವೇನು ಉಸಿರಾಟ ಬಿಟ್ರೆ ಇದು ಮತ್ತೆ ನಿಮ್ಮ ಜೀವನದೊಳಗ ಎದ್ದೆದ್ದು ಆ ಉಸಿರಾಟ ವಾಪಸ್ ಬರುವುದಿಲ್ಲ. ಒನ್ಸ್ ಫಾರ್ ಆಲ್ ಯು ಲೆಫ್ಟ್ ಬಿಟ್ರಿ, ಬಿಟ್ಟು ಹೋಯ್ತು. ಇವತ್ತಿನ ಉಸಿರು ಇದು ಮುಂದಿನ ಉಸಿರು ತಗೊಂತೀನಿ ಗ್ಯಾರಂಟಿ ಇಲ್ಲ. ಯಾಕೆ ಇದೇ ಕೊನೆ ಉಸಿರು ಆಗ್ಬೋದು. ಕೆಲವೊಂದು ಮಾತಾಡ್ತಾ ಸತ್ತೋಗ್ಯಾರ, ಕೆಲವು ಟೈಪ್ ಮಾಡ್ತಾ ಸತ್ತೋಗ್ಯಾರ, ಹಾಡ್ತಾ ಸತ್ತೋಗ್ಯಾರ. ನೋಡಿ ಯೂಟ್ಯೂಬ್ ನೋಡ್ತಿಲ್ಲ, ಯಾವಾಗ ಈ ಉಸಿರು ಕೊನೆ ಆಗ್ತೋ ಗೊತ್ತಿಲ್ಲ. ಅದಕ್ಕೆ ಈ ಉಸಿರಾಟ ಅಂತ್ಯದ ಆರಂಭದ, ಆರಂಭದ ಅಂತ್ಯದ, ಭೂತದ ವರ್ತಮಾನದ ಭವಿಷ್ಯದ. ಏನ್ ತಿಳ್ಕೊಂಡಿರಿ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಧ್ಯಾನ ಮಾಡೋದಲ್ಲ. ಇನ್ನೂ ಬರ್ತದ, ಮುಂದುವರಿಬೇಕಾದ್ರೆ ಏನ್ ಬರ್ತದ ಕೇಳಿರಿ, ನೀವು ಕೇಳಿರಿ. ಸುರೋದಯ ವಿಜ್ಞಾನ ಬರ್ತದ, ಸುರೋದಯ ವಿಜ್ಞಾನ ಬರ್ತದ. ಉಸಿರಿನ ಮೇಲೆ ನಿಮ್ಮ ಭವಿತವ್ಯವನ್ನು ತಿಳ್ಕೋಬಹುದು, ಉಸಿರಿನ ಮೇಲೆ ಮುಂಭಾಗವನ್ನು ತಿಳ್ಕೋಬಹುದು. ಅಷ್ಟು ಅದ್ಭುತತೆ ನಿಮ್ಮ ಉಸಿರಿನೊಳಗದ, ಚಮತ್ಕಾರದ ಕಾರಣ. ಅಂತ ಉಸಿರಾಟವನ್ನ ನೀವು ಗಾನದ ಅನುಸಂಧಾನ ಮಾಡ್ತಾ ಇದ್ದೀರಿ. ಹೀಗೆ ಹೇಳ್ತಾ ಕೂತ್ರೆ ಈ ಪುಟ್ಟ ತಲೆಯೊಳಗ ಸುಮಾರು 62 ವರ್ಷದ, ಅಂದ್ರೆ ನಾನು ಯಾವಾಗ ಕಲಿಸಕ್ಕೆ ಶುರು ಮಾಡಿದೆ ಅವತ್ತಿನಿಂದ ಸಾಕಷ್ಟು ಅನುಭವ ತುಂಬಿಬಿಟ್ಟದ. ಅರ್ಧ ತಾಸಿನೊಳಗೆ ಹೇಳಂದ್ರೆ ಸಾಧ್ಯ ಇಲ್ಲ. ನಾನು ಮೂರ್ಖ ಹಾಕಿನಿ. ಅರ್ಧ ತಾಸಿನ ನನ್ನ ಅನುಭವ ಯೋಗದ ಬಗ್ಗೆ ಹೇಳು ಅಂತಂದ್ರೆ ನಾ ಕೇಳ್ತೀನಿ ಅಂದ್ರೆ ಅದು ಮೂರ್ಖತನ ಆಗ್ತದೆ. ಅದೊಂದು ಯೋಗ ಅನ್ನೋದು ಒಂದು ಭಾವ, ಯೋಗ ಅನ್ನೋದು ಒಂದು ಅನುಭೂತಿ. ಅದಕ್ಕೆ ಯೋಗದ ವ್ಯಾಖ್ಯಾನ ಏನು ಕೇಳ್ತಾರ, ಏನ್ ಕೇಳ್ತಾರ? ಯೋಗದ ವೆರಿ ಡೆಫಿನೇಷನ್ ಈಸ್, ಯೋಗ ಅಂದ್ರೆ ಏನಪ್ಪಾ ಅಂತಂದ್ರೆ ಸರ್ವಚಿಂತಾ ಪರಿತ್ಯಾಗ, ಸರ್ವಚಿಂತಾ ಪರಿತ್ಯಾಗ, ನಿಶ್ಚಿಂತಂ ಯೋಗ ಮುಚ್ಚತೆ, ನಿಶ್ಚಿಂತಂ ಯೋಗ ಮುಚ್ಚತೆ. ಅದು ಯೋಗ. ಅಂತ ನಿಶ್ಚಿಂತ ಸ್ಥಿತಿಯನ್ನ ಕನಿಷ್ಠ ಒಂದು ಸ್ವಲ್ಪ ಆನಾಪಾನಸತಿ ಧ್ಯಾನದೊಳಗ ನೀವು ತೆಗೆದುಕೊಂಡು ಪಾವನರಾಗಿದ್ದೀವಿ. ಅದಕ್ಕೆ ಅದೇ ನಿಮ್ಮನ್ನ ಹೇಳ್ಕೊಂಡಿದ್ದೀವಿ. ಇಷ್ಟು ಕೇಳಿ, ಯಾಕಂದ್ರೆ ನಿಮ್ಮ ಮುಂದೆ ವಾದ್ಯಗಳು ಕೂತಿದ್ದಾರೆ ನಿಮ್ಮೊಂದಿಗೆ ಹಂಚ್ಕೊಳ್ತಕ್ಕಂಥ. ಅದಕ್ಕೆ ಅವ್ರಿಗೆ ಕೂಡ ಅನುವು ಮಾಡ್ಕೊಡ್ಬೇಕು. ಸುಮ್ಮನೆ ನನಗೆ ಟೈಮ್ ಕೊಟ್ಟಾರ ಅಂತಕೊಂಡು ಮಾತಾಡ್ಕೊಂಡ್ರೆ ಅದು ಇದಾಗುತ್ತೆ. ಅವಾಗ ಸಹಿತ ನನಗೆ
ಕೊಟ್ಟಂತ ಸಮಯಕ್ಕಿಂತ ನಾನು ಹೆಚ್ಚು ಮಾತಾಡಿ ಅನ್ಸುತ್ತೆ. ಅದು ಏನೋ ನಿನಗೊಂದಿಷ್ಟು ಹೆಚ್ಚು ಹೇಳ್ಬೇಕು, ನಿಮ್ಮೊಂದಿಗೆ ಹೆಚ್ಚು ಹಂಚ್ಕೊಳ್ಬೇಕು ಅಂತ ಅವಾಗ ಇಲ್ಲ. ನಾನು ಜ್ಞಾನ ತೋರಿಸ್ಬೇಕು, ನಾನು ಜ್ಞಾನವನ್ನ ಅನ್ಕೊಂಡೆ ತೋರಿಸೋದಕ್ಕೆ ಅಹಂಕಾರ. ಆ ಅಹಂಕಾರ ಚೂರಾಗಿದ್ದ ಬಂದಿತ್ತು. ಯಾವಾಗ ಉಳಿ ಅವನಿತ್ತು, ನಾ 5 MA ಮಾಡೀನಿ, 180 ಡಿಪ್ಲೊಮಾ ಮಾಡಿದೆ ಈಗೆಲ್ಲ ಚೂರಾಗಿ ನೀ ಯಾವಾಗ ವಿದ್ಯಾ ನೀ ಯಾವಾಗಲೇ ನೀತಿಂತ ಅದಕ್ಕೆ ಆ ವರ್ಗ ನಾ ಹೇಳ್ತಾ ಇಲ್ಲ, ಏನೋ ಒಂದಿಷ್ಟು ಹಂಚ್ಕೊಳ್ಳಿಕ್ಕೆ ಅವ್ರು ಹೇಳ್ಕೊಂಡು ಹಂಚ್ಕೊಂಡಿದ್ದೀನಿ. ಏನಾದ್ರು ಸ್ವಲ್ಪ ನಿಮಗೆ ತಿಳಿಸಿದ್ರೆ ಒಂದು ಚಪ್ಪಾಳೆ ತತ್ವದಲ್ಲಿ ನಮ್ಮ ಆಶ್ರಮ ಇಲ್ಲೇ ಬೆಳಗುವುದಲ್ಲ. ಆಶ್ರಮದ ನೋಡಬೇಕು ಅಲ್ಲೇ ನೋಡಬೇಕಂತಂದ್ರೆ ವೆಬ್ಸೈಟ್ ಅದ, ಯೋಗಮುಖಿ ವೆಬ್ಸೈಟ್, YOGAMUKHI, YOGA ಯೋಗ MUKHI ಯೋಗಮುಖಿ, ಅದು ಟುವರ್ಡ್ಸ್ ಯೋಗ ಅಂತ ವೆಬ್ಸೈಟ್ ಅದ. ಅದರ ಹೋದ ಎಲ್ಲ ಇನ್ನೊಂದು ಅದೇ ಯೋಗಮುಖಿ ಯೂಟ್ಯೂಬ್ನಾಗ ಹೋಗಿ ಯೋಗಮುಖಿ ಚಾನಲ್ ಪಡೀರಿ. ಅದರಾಗ ಗುರುಜಿ ಒಂದು ಸಾವಿರಾರು ವಿಡಿಯೋಗಳು ನಮ್ಮಲ್ಲಿ 30 ಹಾಸ್ಪಿಟಲ್ ಅದ. ಗುಣಕಾಣದ ಅನೇಕ ರೋಗಗಳಿಗೆ ಅಲ್ಲಿ ಪರಿಹಾರ ಸಿಗ್ತದೆ. ಎಸ್ಪೆಷಲಿ ಬೆನ್ನು ಹುರಿ ತೋರ್ಸಿಕ್ಕ ಮೊಣಕಾಲು ನೋವಿಗೆ, ಬೆನ್ನು ನೋವಿಗೆ ಅಂತೂ ಎತ್ತಿದಕ್ಕೆ ನನ್ನ ಮಗ ಇದ್ದೇ ಅದನ್ನ ಡಾಕ್ಟರ್ ದೀಪಕ್, ಈಸ್ ವೆರಿ ಸ್ಪೆಸಿಫಿಕ್ ಇನ್ ಸ್ಪಾಂಡೈಟಿಸ್, ವೆರಿ ಸ್ಪೆಸಿಫಿಕ್. ಎಷ್ಟೆಷ್ಟು ದಿನ ಡಾಕ್ಟರ್ಸ್ ಹೋಗ್ತಾರೆ, MD ಡಾಕ್ಟರ್ ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಹೌದಾ? ಸೊ ನಾವು ಕೆಲವು ಕ್ಷಣ ನಿಮ್ಮೊಂದಿಗೆ ಇರಲಿಕ್ಕೆ ಅದು ಮಾಡಿಕೊಟ್ಟಂತ ಈ ಆಯೋಗಗಳಿಗೆ ತುಂಬ ಆಶೀರ್ವಾದದ ಧನ್ಯವಾದಗಳೊಂದಿಗೆ ನಿಮಗೆ ಒಳ್ಳೆಯದಾಯಿತು. ನಿಮ್ಮ ಶ್ರಮ ಸಾರ್ಥಕ ಆಯಿತು. ಶ್ರೀ ಗುರುವೇ, ನಿಮ್ಮೆಲ್ಲರಿಗೂ ಬದುಕು ಚೆನ್ನಾಗಿರ್ತದೆ. ನಿಮಗೆ ಬಂದ ಏನಾದರೂ ನಿಮಗೆ ಅಕಸ್ಮಾತ್ ಬದುಕಲ್ಲದೆ ನೋಡಿ ಮೂಗಿದ್ದಾಗ ನೆಗಡಿ ಸರ್, ಅದು ಬದುಕಲ್ಲದೆ ಕಷ್ಟ ದುಃಖ ನೋವು ಸಹಜನೆ ನನ್ನ ಕಡೆ ಬಂದ ಬರೀ ಅಳ್ಕೊಂಡು ಬರ್ತಾರೆ, ಬರೀ ಹೇಳ್ತಾರ. ಮೊದಲನ್ನ ಹಣ್ಣಾದ ಮಾಡಿ ಮೊದಲು ನೋವು ಮಾಡಿಲ್ಲ, ಅವ್ರಿಗೆ ಗಂಡು ಬೇಕು ಅಂತಿಲ್ಲ, ನನಗೆ 10 ಲಕ್ಷ ಸಾಲ ಕೊಡ್ತೀನಿ, ಒಳ್ಳೆ ಕೊಡೋಲ್ಲ, ಜಾಮೀನಿ ಮೋಸ ಮಾಡಿಲ್ಲ, ಬರೀ ಇವತ್ತು ಕೇಳಿ ಸಾಕಾಗಿದೆ. ಆದ್ರೆ ಸಾಕಾಗಿದೆ ಅಂತ ನಾನು ಕೈ ಕೂತಿಲ್ಲ. ಅನೇಕ ಮಾರ್ಗಗಳನ್ನು ಹೇಳ್ತೀನಿ. ವಿಚಿತ್ರ ಏನು ಒಂದು ದೇವರ ಒಂದು ಇದು ಅವ್ರಿಗೆ ಕಮ್ಮಿ ಆಗುತ್ತೆ. ನಾ ಏನು ವೃತ್ತ ಪೂಜಾ ಆಚರಣೆ ಹೇಳ್ತೀನಿ, ವಿಚಿತ್ರ ರೀತಿಯಲ್ಲಿ ಕಮ್ಮಿ ಆಗುತ್ತೆ. ಸುಖದಿಂದ ಅವರ ಆನಂದದಿಂದ ಗುರುಸಿ ನೀವು ಮಾಡಿಕೊಟ್ಟಿದ್ರಿ, ಸರಿ ಆಗ್ತದೆ, ನನ್ನ ಮಗಳು ಮದುವೆ ಆಗ್ತದೆ, ಮತ್ತೆ ಗಂಡು ಬಂದ್ರಿ, ಹೀಗೆಲ್ಲ ಹೇಳಿದಾಗ ಇಷ್ಟು ನನಗೆ ಖುಷಿ ಆಗುತ್ತಲ್ಲ. ಬಹುಶಃ ನನಗೇನು ಸಂತೃಪ್ತ ಭಾವ ಇತ್ತಪ್ಪ ಅಂದ್ರೆ ಅವರ ಮಗುಳಿನಾಗೆ ಅವರ ಆಶೀರ್ವಾದ ಅಂತ ನಿಮ್ಮೆಲ್ಲರಿಗೂ ಶರಣು. ಧನ್ಯವಾದಗಳು ಗುರುಜಿ. ಆನಾಪಾನಸತಿ ಧ್ಯಾನದ ಸೂಕ್ಷ್ಮ ಅರ್ಥಗಳನ್ನ ತಿಳಿಸಿಕೊಟ್ರು. ಮತ್ತೆ ಅವರ ಯೋಗಾಶ್ರಮ ಅದರ ವೆಬ್ಸೈಟ್ ಅಡ್ರೆಸ್ ಅನ್ನು ಕೊಟ್ಟಿದ್ದಾರೆ. ಇಲ್ಲೇ ಹತ್ತಿರದಲ್ಲೇ ಬರುತ್ತೆ, ಗುಡೇದ ಗುಡ್ಡ ಅಂತ ಊರ ಹೆಸರು. ಅಲ್ಲಿ ಹೋಗಿ ಈಗಲ್ಲದೆ ಹೋದ್ರು ಇನ್ಯಾವುದಾದ್ರು ಆ ಮಾರ್ಗದಿಂದ ಹೋಗ್ಬೇಕಾದ್ರೆ ಅಲ್ಲಿ ಭೇಟಿ ಕೊಡ್ರಿ. ಧನ್ಯವಾದಗಳು ಗುರುಜಿ. ಈಗ